ಹಾಯ್ ಫ್ರೆಂಡ್ಸ್, ನಮ್ಮ ತಿರುಪತಿಯ ಪಯಣ ನಿಮ್ಮ ಜೊತೆಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ತಿರುಪತಿಗೆ ಪ್ರಯಾಣಿಸ್ತಿದ್ದೇವೆ. ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ನಾವು ತಿರುಪತಿಗೆ ಹೋಗಬೇಕು ಅಂತ ಆ್ಯಕ್ಚುಲಿ ದರ್ಶನ ಏನೋ ಬುಕ್ ಮಾಡ್ಕೊಂಡಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ಗೊತ್ತಿದೆಯಲ್ಲ, 300 ರೂಪಾಯಿ ದರ್ಶನ ಬುಕ್ ಮಾಡ್ಕೋಬೇಕು ಅಂದರೆ 3-4 ಬಸ್ಸು ಬಿಫೋರೇ ಮಾಡ್ಕೋಬೇಕು. ನಮ್ಮ ಪಾಪಗೆ ಮುಡಿ ಕೊಡಬೇಕು ಅಂದ್ಬಿಟ್ಟು ಈ ಮಕ್ಳಿಗೆ ಆ್ಯಕ್ಚುಲಿ ಬೇಸಿಗೆ ರಜೆ ಟೈಮಲ್ಲಿ ಹೋಗೋಣ ಅಂದ್ಕೊಂಡು ಅವಾಗ ರಶ್ಶು ಅಂದ್ಬಿಟ್ಟು ಇವಾಗ ಸಡನ್ನಾಗಿ ಟ್ರೈನ್ ಮಾತ್ರ ಸಿಕ್ತು. ಟ್ರೈನ್ ಬುಕ್ ಮಾಡಿಕೊಂಡು SST ಟೋಕನ್ ಇರೋ ಸರ್ವದರ್ಶಕ್ಕೆ ಹೋಗೋಣ ಅಂತಿದ್ದೀವಿ. ನೋಡಿ, ಇದು ಬೆಳಗಿನ ಜಾವ ನಾವು 5:30ಗೆ ಆಲ್ರೆಡಿ ಅಲಿಪಿರಿ ಮೆಟ್ಲ ಹತ್ರ ಹೋಗಿದ್ದೀವಿ. ಬೆಳಗ್ಗೆ 5:30ಗೆ ಎದ್ದು ಒಂದು 4 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಬೆಟ್ಟದ ಹತ್ರ ಹೋದೋ 5:30 ಅಷ್ಟೊತ್ತಿಗೆ. ಆಲ್ರೆಡಿ ಎಲ್ಲ ಹತ್ತುತ್ತಾಯಿದ್ರು ಬೆಟ್ಟನ. ಅಲ್ಲಿ ಬೆಟ್ಟದ ಕೆಳಗಡೆ ಹತ್ತಕ್ಕೆ ಮುಂಚೆ ಪೂಜೆ ಮಾಡಿಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಗಂಧಕಡ್ಡಿಯಿಂದ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ಅಲ್ಲಿಂದ ಬೆಟ್ಟನ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ನಾವು ಹತ್ತಿದ್ದು ಬಂದು ಅಲಿಪಿರಿ ಮಾರ್ಗವಾಗಿ ನಾವು ಬೆಟ್ಟನ ಹತ್ಬೋದು. ತಿರುಪತಿಲಿ ನೀವು ಬೆಟ್ಟ ಹತ್ಬೇಕಂದ್ರೆ 2 ಮಾರ್ಗಗಳಿವೆ. ಒಂದು ಅಲಿಪಿರಿ ಮಾರ್ಗ ಬಂದು 3650 ಮೆಟ್ಲುಗಳಿವೆ. ಇನ್ನೊಂದು ಬಂದು ಶ್ರೀವಾರಿ ಮೆಟ್ಲು ಬಂದು 2650 ಚಿಲ್ಲರೆ ಇದೆ. ಅದೇ ಅಲಿಪಿರಿ ಮೆಟ್ಲು ಹತ್ತೋದ್ರಿಂದ ಏನು ಹೇಳ್ತಾರೆ ಅಂದರೆ, ದೇವರು 7 ಬೆಟ್ಟಗಳನ್ನ ನಾವು ಹತ್ತಿ ಥರ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಇದು ಪಾದಗಳು. ಶ್ರೀವಾರಿ ಬೆಟ್ಟ ಹತ್ಬೇಕಾದ್ರೆ ಒಳಗಡೆ ಹೋಗಿದ ತಕ್ಷಣ ಆ ಶ್ರೀವಾರಿ ಪಾದ ಅಂತ ಒಬ್ಬೊಬ್ರಿಗೆ 5 ರೂಪಾಯಿ ತೊಗೋತಾರೆ. 5 ರೂಪಾಯಿ ತೊಗೊಂಡು ಟೋಕನ್ ತೊಗೊಂಡ್ರೆ ಆ ಪಾದ ಕೊಡ್ತಾರೆ. ದೇವಸ್ಥಾನದ ಸುತ್ತ ವಿಷ್ಣು ದೇವಸ್ಥಾನ ಇದೆ, ಅದ್ರ ಸುತ್ತ ಸುತ್ತಬಿಟ್ಟು ಮತ್ತೆ ಪಾದಗಳು ಅವ್ರಿಗೆ ವಾಪಸ್ ಕೊಡಬೇಕು. ನೋಡಿ, ಇವಾಗ ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಅಂದರೆ ಇದು ಮಂಗಳವಾರ ಬೆಳಗಿನ ಜಾವದ್ದು. ನಾವು ಸೋಮವಾರನೇ SMVT ರೈಲ್ವೆ ಸ್ಟೇಷನಿಂದ 4:50 ಟ್ರೈನ್ಗೆ ಹೋದೋ. ಒಂದು 10:15 ತಿರುಪತಿ ರೀಚ್ ಆಯಿತು. ನಾವು ರೈಲ್ವೆ ಸ್ಟೇಷನ್ ಹತ್ರನೇ ರೂಮ್ ಬುಕ್ ಮಾಡ್ಕೊಂಡಿದ್ದು. ಟ್ರೈನ್ ಇಳಿದ ತಕ್ಷಣ ನಾವು ಅಲ್ಲೇ ವಿಷ್ಣು ನಿವಾಶ್ರಮ ಹತ್ರ ಇರೋದ್ರಿಂದ ಅಲ್ಲಿಗೆ ಹೋದೋ. ಅವ್ರು ಹೇಳಿದ್ರು, ಅಲ್ಲಿ ಸೆಕ್ಯೂರಿಟಿ ಎಲ್ಲ ಇರ್ತಾರಲ್ಲ, ನಾಳೆ ಮಧ್ಯಾಹ್ನ SST ಟೋಕನ್ ಕೊಡೋದು. ಅಂದರೆ ಸೋಮವಾರ ನೈಟ್ ಹೋಗಿದ್ವಿ, ಮಂಗಳವಾರ ಮಧ್ಯಾಹ್ನ ಕೊಡೋದು. ಅದು ಬುಧವಾರ ಬೆಳಗ್ಗೆಗಿರುತ್ತೆ ಅಂತ ಹೇಳಿದ್ರು. ನಾವು ಸುಮ್ಮನೆ ಅಷ್ಟೊಂದು ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಸರಿ ಅಂತ ಮತ್ತೆ ಬಂದು ಊಟ ಎಲ್ಲ ಮಾಡಿ ಅಲ್ಲೇ ರೂಮು ಬುಕ್ ಮಾಡಿದ್ದು. ಅಂದರೆ ನಾವೊಂದು 17 ಮೆಂಬರ್ಸ್ ಇದ್ದು, ಒಂದು 16 ಮೆಂಬರ್ಸ್ ಏನೋ ಮಾಮೂಲಿ ರೂಮ್ ಬುಕಿಂಗ್ ಮಾಡಿದ್ದು. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ, ಅಂದರೆ ಸ್ವಲ್ಪ ಜನ ಯಾರು ಬೆಟ್ಟ ಹತ್ತೋರು ಇರ್ತಾರೆ ಅವ್ರು ಸ್ನಾನ ಮಾಡ್ಕೊಂಡು ಎದ್ದು ಹೊರಟೋದು. ನೋಡಿ, ನಾನಂತೂ ಒಂದು 200 ಮೆಟ್ಲು ಹತ್ತದ್ಮೇಲೆ ಯಪ್ಪ, ನಾನು 3650 ಮೆಟ್ಲು, ಇನ್ನೂ 3450 ಮೆಟ್ಲಿದೆ, ನಿಜ ಹತ್ತುತ್ತೀನಿ ಅನ್ನಿಸ್ತಾಯಿತ್ತು. ಅಂದರೆ ಸ್ಟಾರ್ಟಿಂಗೇ ತುಂಬ ಸುಸ್ತಾಯಿತು. ನೋಡಿ, ಬೇವರೆಲ್ಲ ಕಿತ್ಕೊಬರ್ತೈತೆ, ಅಂದರೆ ತುಂಬ ಬಾಯಾರ್ತಾಯಿತ್ತು. ಸರಿ ಇರಲಿ ಅಂದ್ಬಿಟ್ಟು ನಾನೊಂದು ಜ್ಯೂಸ್ ತೊಗೊಂಡು, ORS ಆಪಲ್ ಜ್ಯೂಸ್ ತೊಗೊಂಡು ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆ. ನಾನಂತೂ ಫುಲ್ ಹತ್ತುತ್ತೀನಿ ಏನಪ್ಪ, ಇಷ್ಟೊಂದು 3650 ಮೆಟ್ಟಿದೆ, ನಂದು 200 ಮೆಟ್ಲಿಗೆ ಸುಸ್ತಾಗೋಯ್ತಲ್ಲ. ನೋಡಿ, ದೇವ್ರದ್ದು ಒಂದೊಂದು ಅವತಾರಗಳು, ದೇವ್ರದ್ದು 7 ಇಲ್ಲ 9 ನನಗೆ ಸರಿ ಗೊತ್ತಿಲ್ಲ. ಅದು ಅವತಾರ 7 ಅವತಾರಗಳು ದೇವರು ಯಾವ್ಯಾವ ರೀತಿ ಇದ್ದ ಅಂತ ಸ್ವಲ್ಪ ದೂರದಲ್ಲಿ ಇಟ್ಟಿದ್ದಾರೆ. ನಾವು ಮೆಟ್ಲು ಹತ್ಕೊಂಡು ಹೋಗ್ಬೇಕಾದ್ರೆ ಇದು ಎಷ್ಟನೇ ಮೆಟ್ಲು ಹತ್ತುತ್ತಾ ಇದ್ದೀವಿ ಅಂತ ಅಲ್ಲಿ ಮೆಟ್ಲು ಕೆಳಗಡೆನೂ ಬರೆದಿರ್ತಾರೆ. ಮತ್ತು ಅಲ್ಲಿ ಬೋರ್ಡ್ ಕೂಡ ಹಾಕಿರ್ತಾರೆ, ನೀವು ಎಷ್ಟು ಮೆಟ್ಲು ಹತ್ತಿದ್ದೀರಾ, ಇನ್ನು ಎಷ್ಟು ಮೆಟ್ಲು ಬ್ಯಾಲೆನ್ಸ್ ಇದೆ ಅಂತ. ನಾನು ಹೇಳ್ದಂಗೆ ನನಗೆ ಫುಲ್ ಸುಸ್ತು ಅನಿಸಿಲ್ಲ, ತುಂಬ ಬಾಯಾರ್ತಿತ್ತು. ಅಯ್ಯಪ್ಪ, ನಾನು ಇಷ್ಟೊಂದು ಮೆಟ್ಲು ಹತ್ತುತ್ತೀನ ಅಂತ ಅಂದ್ಕೊಂಡೆ. ಸರಿ ದೇವರೇ, ನೀನೇ ಕರ್ಕೊಂಡು ಹೋಗ್ಬೇಕು ಅನ್ನೋ ಥರ ಅಂದ್ಕೊಂಡು ಮುಂದೆ ಹೋದೆ. ನೋಡಿ, ಬೇವರೆಲ್ಲ ಕಿತ್ಕೊಂಡ್ಬಂದ್ಬಿಟ್ಟಿದೆ. ಆಮೇಲೆ ಅದು ಹೆಂಗೆ ಹತ್ತದ್ನಪ್ಪ 2000 ಮೆಟ್ಲು ಅನ್ನೋದೇ ಗೊತ್ತಾಗಿಲ್ಲ. ನೋಡಿ, ಕೆಲವೊಬ್ಬರು ಅರ್ಕೆ ಮಾಡ್ಕೊಂಡಿರ್ತಾರಲ್ಲ, ಅವರೆಲ್ಲ ನೋಡಿ ಕರ್ಪೂರ ಹಚ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವೊಬ್ಬರು ಅರ್ಶಿನ ಕುಂಕುಮ ಬಳ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ಒಂದೊಂದು ಮೆಟ್ಲು ಕಡ್ದಾಗಿದೆ, ಅದು ಹತ್ಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಅನಿಸ್ತದೆ. ನಾವು ಸ್ಟಾರ್ಟ್ ಮಾಡಿದ್ದು 5:30ಗೆ, 4 ಅವರ್ಗೆಲ್ಲ ಹತ್ಬಿಟ್ಟು, ಅದು 1:30 ಗಂಟೆಗೆಲ್ಲ 2000 ಮೆಟ್ಲು ಹತ್ಬಿಟ್ಟು, ಅಂದರೆ ಅದೊಂದು 4 ಕಿಲೋಮೀಟ್ರ್ ಇದೆ. ಟೋಟಲ್ ಇದು 11 ಕಿಲೋಮೀಟ್ರ್ ಏನೋ ಬರುತ್ತೆ. ನೋಡಿ, ಮೆಟ್ಲು ಹತ್ಕೊಂಡು ಹೋದ್ರ ಮೇಲೆ 2000 ಮೆಟ್ಲು ಹತ್ರ ಬಂದರೆ, ನೋಡಿದ್ವಿ 2000 ಮೆಟ್ಲು ಹತ್ರ ಬಂದ್ವಿ. ನೋಡಿ, ಅಂಗಡಿಗಳಂತೂ ಇರ್ತವೆ, ತಿಂಡಿಗಳು, ಜ್ಯೂಸ್ಗಳು, ಮಜ್ಜಿಗೆ ಅಂಗಡಿಗಳು, ಏನು ಬೇಕಾದ್ರೆ ಎಲ್ಲ ಸಿಗುತ್ತೆ ನಿಮಗೆ. ತಿನ್ಕೋ ಮೆಟ್ಲು ಹತ್ತಬೇಕು. ನೋಡಿ, ಇದು ಇಲ್ಲಿಗೆ ಬಂದರೆ ನಾವು ಆಲ್ರೆಡಿ 2000 ಮೆಟ್ಲು ಹತ್ತಿದ್ದು. ಅದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿಕೊಂಡು ಬಂದು ಇಲ್ಲಿಂದ ಕಿಲೋಮೀಟ್ರು ಜಾಸ್ತಿ, ಸ್ವಲ್ಪ ಬೆಟ್ಟಗಳು ಕಮ್ಮಿ. ಬೆಟ್ಟಗಳ ಹತ್ರ ಹೋಗ್ಬೇಕಾದ್ರೆ ಜಿಂಕೆಗಳು, ಅದೊಂಥರ ಅಳಿಲ್ ಥರ ಇನ್ನೊಂದು ಥರ ವಿಶೇಷ ಪ್ರಾಣಿ ಇತ್ತು, ಅದೆಲ್ಲ ಸಿಕ್ತು. ಹಂಗೆ ಒಂದೊಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸಿಗುತ್ತೆ. ಆಂಜನೇಯ ದೇವಸ್ಥಾನ, ನೋಡಿ ಇದು ಆಂಜನೇಯನ ದೇವಸ್ಥಾನ.
ಹಂಗೆ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಪ್ರಸಾದ ಎಲ್ಲ ತಿಂದ್ಕೊಂಡು ನೋಡಿ ಎಲ್ಲರೂ ಇಲ್ಲಿ ಜಿಂಕೆಗಳೆಲ್ಲ ಇದ್ದಾವಲ್ಲ ನೋಡ್ತಾ ಇದ್ದಾರೆ. ಹತ್ಕೊಂಡು ಹೋದೋ. ನಾನು ಫಸ್ಟು ಟೈಮು ಹತ್ತುತ್ತಾ ತಿರುಪತಿಗೆ ಹೋಗಿ ನೋಡಿ ಇಲ್ಲಿ ಜಿಂಕೆ ಇದೆ. ತಿರುಪತಿಗೆ ಹೋಗಿ ನೋಡಿ ಇಲ್ಲಿ ಎಷ್ಟೊಂದು ಜಿಂಕೆಗಳಿದ್ದಾವೆ. ಒಂದು 4-5 ಜಿಂಕೆ ಒಂದೇ ತವಿತ್ತು. ಅಂದರೆ ಹತ್ಬೇಕಾದ್ರೆ ಕಾಡು, ಅಲ್ಲೇ ಪೊಲೀಸರು ಎಲ್ಲ ಕೂಡ ಇರ್ತಾರೆ. ಮತ್ತು ಹತ್ತುತ್ತಾ ವಾಶ್ರೂಮ್ಗಳಂತೂ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ವಾಶ್ರೂಮ್ಗಳೆಲ್ಲ ಇದ್ದು ನೋಡಿ ನಾಳೆ ನಾವು 2000 ಮೆಟ್ಲೆಲ್ಲ ಹತ್ತಿ ಸ್ವಲ್ಪ ರೆಸ್ಟ್ ಮಾಡಿ ಮುಂದೆ ಬಂದು ಅಂದರೆ ಜ್ಯೂಸು, ನೀರು, ಮಜ್ಜಿಗೆ ಎಲ್ಲ ಕುಡ್ಕೊ ಮುಂದೆ ನೋಡಿ ಇದು ಯಾವುದೋ ಪ್ರಾಣಿ ಹೆಸರು ನನಗೆ ಗೊತ್ತಿಲ್ಲ. ಒಂದು ಫೋಟೋ ಹೊಡ್ಕೊಂಡಿದ್ದೀನಿ. ಇದು ಬಂದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ. ನೋಡ್ಕೊಂಡು ಹೋದರೆ ಸ್ವಲ್ಪ ದೂರ ಹಿಂಗೆ ಬಂದರೆ ಈ ಥರ ಆರ್ಚ್ ಕೂಡ ಸಿಗುತ್ತೆ. ಇಲ್ಲಿಂದ ಸ್ವಲ್ಪ ರೋಡ್ ಜಾಸ್ತಿ ಅಂದರೆ ಹೈವೇ ಬಸ್ಗಳಲ್ಲಿಂದ ಬರ್ತಾ ಇರ್ತಲ್ಲ ಆ ರೋಡಲ್ಲಿ ಸಿಗುತ್ತೆ. ಈ ವೆದರ್ ಅಂತೂ ತುಂಬ ಸಕ್ಕತ್ತಾಗಿದೆ. ನೇಚರ್ ಅಂತೂ ನೋಡಬೇಕು. ಸುತ್ತ ಕಾಡು ನೋಡಿ. ಇವಾಗ ಆಲ್ರೆಡಿ ಇಲ್ಲೆಲ್ಲ ನೋಡಿ ಇಲ್ಲಿ ಬಂದು ಈ ಮೆಟ್ಟದಲ್ಲಿ ಇದು ಸರಿಯಾಗಿ ನನಗೆ ಹೆಸರು ಗೊತ್ತಿಲ್ಲ. ಇಲ್ಲಿಯ ಜನಗಳೆಲ್ಲ ಮಂಡಿ ಊರಿ ಹತ್ತುತ್ತಾರೆ. ಇಲ್ಲಿಂದ ಬರೀ 500 ಮೆಟ್ಲವೆ ಅಷ್ಟೇ. ಒಬ್ಬೊಬ್ಬರು ಫುಲ್ಲು ಮೆಟ್ಲು ಹತ್ತುತ್ತಾರೆ. ಇಲ್ಲಿ ಹೇಳೋದ್ರ ಪ್ರಕಾರ ದೇವರು ಇಲ್ಲಿ ಪಾದ ಉರ್ಕೊಂಡು ನಡೆದಿರ್ತಾನೆ. ಹಂಗಾಗಿ ನಮ್ಮ ಕಾಲುಗಳು ಸೋಗಿಸ್ಬಾರ್ದು ಅಂತ ಅವ್ರ ಕೈಲಿ ಎಷ್ಟಾಗುತ್ತೆ 3, 5, 7, 9 ಹಿಂಗೆ ಹತ್ಕೊಂಡು ಹೋಗ್ತಾರೆ. ನೋಡಿ ನಾವು ಎಲ್ಲ ಹತ್ಕೊಂಡು ಬಂದು ಇವಾಗ ಆಲ್ರೆಡಿ ಎಲ್ಲ ಬೆಟ್ಟ ಎಲ್ಲ ಹತ್ತದ ಮೇಲೆ ತಿಂಡಿ ತಿಂದ್ಕೊಂಡು ಮುಡಿ ಎಲ್ಲ ಕೊಟ್ಕೊಂಡು ಭೂವರನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಬೆಟ್ಟ ನಾವು 4 ಅವರ್ಗೆಲ್ಲ ಹತ್ಬಿಟ್ಟು ಭೂವರನಾಥ ಸ್ವಾಮಿಗೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ಕ್ಯೂಗೆ ಒಂದು 3 ಗಂಟೆಗೆ ನಿಂತ್ಕೊಂಡು ಕ್ಯೂವಲ್ಲಿ ಒಂದು 3 ಗಂಟೆ ನಿಂತ್ಕೊಂಡಿದ್ದೆ. ಅಂದರೆ ಮಂಗಳವಾರ ಸಂಜೆ 3 ಗಂಟೆ ನಿಂತ್ಕೊಂಡಿದ್ದಕ್ಕೆ ಬುಧವಾರ ಬೆಳಗ್ಗೆ 5:30ಗೆ ದರ್ಶನ ಆಯಿತು. ಆ ದರ್ಶನ ಆದಾಗ ಅಷ್ಟು ಅಯ್ಯೋ ಯಾಕಾರಪ್ಪ ಬರ್ತೀವಿ ತಿರುಪತಿಗೆ ಅಂದ್ಕೊಂಡೆ. ಆ ದೇವ್ರ ದರ್ಶನ ಆದಮೇಲೆ ಹೋಗಿದ್ದೀವಿ. ದೇವ್ರ ದರ್ಶನ ಆದಮೇಲೆ ಮತ್ತೆ ಹೋಗುತ್ತೆ. ನಮಗೆ ಸೂಪರಾಗಂತೂ ದರ್ಶನ ಆಯಿತು. ಅಲ್ಲಿ ಒಳಗಡೆ ಫೋನೆಲ್ಲ ಅಲೋಡ್ ಇಲ್ಲ. ಮತ್ತು ಕ್ಯೂವಲ್ಲಿ ನಿಂತಿದ್ದೆಲ್ಲ ನಂಗೆ ವೀಡಿಯೋ ಮಾಡೋಕ್ಕೆ ಆಗಲಿ, ಮಕ್ಕಳು ಎಲ್ಲ ಇದರಿಂದ. ಮತ್ತು ತಿರುಪತಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ತಿಂಡಿ ಎಲ್ಲ ತಿಂದ್ಕೊಂಡು ಮತ್ತು ನಾವು ಅಲ್ಲೇ ಇಸ್ಕಾನ್ ದೇವಸ್ಥಾನ ಇದೆ, ಆ ಇಸ್ಕಾನ್ಗೆ ಹೋಗಿದ್ದೋ. ಆಮೇಲೆ ಕಪಿಲ ತೀರ್ಥಮ್ ಅನ್ನೋ ಒಂದು ದೇವಸ್ಥಾನ ಇದೆ. ಆ ಕಪಿಲ ತೀರ್ಥಮ್ ದೇವಸ್ಥಾನಕ್ಕೆ ಕೂಡ ಬಂದಿದ್ದೋ. ನೋಡಿ ಇಲ್ಲಿ ಮಗ ಎಲ್ಲ ಬೋಂಡ ಮಾಡಿಸ್ಕೊಂಡ ಹೋಗ್ತಾ ಇದ್ದಾನೆ. ಅದಂತೂ ತುಂಬ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ನಾನಂತೂ ಬೆಟ್ಟ ಸ್ಟಾರ್ಟಿಂಗ್ ಹತ್ತುತ್ತೀನೇನಪ್ಪ ಅನ್ನೋ ಥರ ಇತ್ತು. ಆಮೇಲೆ ನಮಗೆ ಗೊತ್ತೇ ಆಗಲಿಲ್ಲ ದೇವರು ಅದೆಷ್ಟು ಶಕ್ತಿಶಾಲಿ, ನಮ್ಗೆ ಎಷ್ಟು ಶಕ್ತಿ ಕೊಡ್ತಾನೆ ಅಂದರೆ ನೀನೇ ಕಲ್ಸ್ಕಪ್ಪ ತಿಮ್ಮಪ್ಪ ಅಂದರೆ ಸಾಕು. ಆಮೇಲೆ ನಾವು ಎಷ್ಟು ಬೇಗ ಬೆಟ್ಟ ಹತ್ಬಿಟ್ಟು ಅನ್ನೋದೇ ನಮ್ಗೆ ಗೊತ್ತಾಗಿಲ್ಲ. ಅಂದರೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾರ್ಯಾರು ಎಷ್ಟು ಸಲ ಬೆಟ್ಟ ಹತ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ನಾನಂತೂ ಇನ್ಮೇಲೆ ಪ್ರತಿ ಸಲ ಓದಬೇಕಾದ್ರೂ ಬೆಟ್ಟ ಹತ್ತಬೇಕು ಅಂದ್ಕೊಂಡಿದ್ದೀನಿ. ಆ ದೇವ್ರ ಇಚ್ಛೆ ಏನಿರುತ್ತೆ ನೋಡ್ಕೊಳ್ಳಿ. ಮತ್ತು ಕೊನೆಯಲ್ಲಿ ತಿರುಪತಿಲೆಲ್ಲ ಸ್ವಲ್ಪ ಫೋಟೋಗಳೆಲ್ಲ ತಗೊಂಡಿದ್ದೋ. ನನಗಂತೂ ತಿರುಪತಿ ತಿಮ್ಮಪ್ಪನ ದರ್ಶನ ತುಂಬ ಚೆನ್ನಾಗಿತ್ತು. ನಮ್ಮ ತಿರುಪತಿ ತಿಮ್ಮಪ್ಪನ ದರ್ಶನ ನಮಗೆ 18 ಅವರ್ಸ್ ಆಯಿತು. ಸ್ವಲ್ಪ ಆಗಲ್ಲ ನಮ್ಮ ಕೈಲಿ ಅಷ್ಟೆಲ್ಲ ಕ್ಯೂ ಅನ್ನೋರು 300 ರೂಪಾಯಿ ಟಿಕೆಟ್ ತೊಗೊಂಡು ಹೋಗಿ. ಓಕೆ ಫ್ರೆಂಡ್ಸ್, ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ನೋಡಿ ನನ್ನ ಮಗಂದು ಬುಂಡೆ, ನನ್ನ ಮಗಳು ಫ್ಯಾಮಿಲಿ ಎಲ್ಲ ಒಂದು 4-5 ಕ್ಲಿಪ್ ತೊಗೊಂಡು ಸರಿ ಅಂತ ಮತ್ತೆ ಬುಧವಾರ ಮಧ್ಯಾಹ್ನ ಮೇಲೆ ನಾವು ಅಲ್ಲಿ ಬಸ್ಸಿಂದನೇ ಬಂದು ಬುಧವಾರ ನೈಟು ಬೆಂಗಳೂರು ತಲುಪ್ತು.